ನಿಮ್ಮ ಪ್ರೀತಿ ಶಿವನ್ ಕವಿತಾ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರದಲ್ಲಿರೋ ಬೀಚ್ಗೆನೆ ಬಂದಿದ್ದೀವಿ ಆಯ್ತಾ. ಇದು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಬಟ್ ಏನಂತ ಹೇಳಿದ್ರೆ ಮನೇಲಿ ಕೂತು ಕೂತು ಬೋರ್ ಆಗಿದೆ. ಮಳೆ ಇರೋ ಟೈಮ್ ಸ್ವಲ್ಪ ದೂರ ಎಲ್ಲರೂ ಹೋಗಕ್ ಆಗಲ್ಲ. ಸೊ ಆ ಕಾರಣ ನಾವ್ ಇವಾಗ ನಮ್ಮ ಮನೆ ಹತ್ರದಲ್ಲೇ ಬೀಚ್ಗೆ ಬಂದಿದ್ವಿ. ಬಟ್ ಇದ್ರ ಬಗ್ಗೆ ಹೇಳ್ಬೇಕಂತ ಏನಿಲ್ಲ. ಸೊ ಮಳೆ ಬಂದು ಸ್ವಲ್ಪ ಅಲೆಗಳು ಜಾಸ್ತಿ ಇದೆ ಅಷ್ಟೇ. ಹಾಗೇನೆ ಏನಂತ ಹೇಳಿದ್ರೆ ಸ್ವಲ್ಪ ಮಳೆ ಇರೋ ಕಾರಣ ಎಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಮನೆ ಹತ್ರದಲ್ಲಿರೋ ಬೀಚ್ಗೆ ಬಂದಿದ್ವಿ. ಬಟ್ ಹಾಗೇನು ಹೋಗ್ಬೇಕಾದ್ರೆ ಏನೆಲ್ಲ ತಿಂತೀವಿ ಅಂತ ನಿಮಗೆ ತೋರ್ಸ್ಬೇಕಾಗುತ್ತೆ ಅಷ್ಟೇ. ಓಕೆ, ನಿಮಗೆ ಇನ್ನೊಂದು ಏನೋ ಹೇಳಲಿಕ್ಕಿದೆ. ಏನಂತ ಹೇಳಿದ್ರೆ ನೋಡಿ, ನಾನೀಗೊಂದು ಹೊಸ ಮೈಕ್ ತಗೊಂಡಿದ್ದೇನೆ. ಸೊ 240 ಅಷ್ಟು ಆನ್ಲೈನ್ ನಲ್ಲಿ ತಗೊಂಡಿರೋದಾಯ್ತಾ. ನಮ್ಮ ಹಸ್ಬೆಂಡ್ ತಗೊಂಡಿರೋದು. ನೀನು ಹೊರಗಡೆ ಎಲ್ಲಾದ್ರೂ ಒಂದು ವ್ಲಾಗ್ ಮಾಡ್ಬೇಕಾದ್ರೆ ನೀನ್ ಮಾತಾಡ್ಬೇಕಾದ್ರೆ ವಾಯ್ಸೇ ಸರಿಯಾಗಿ ಕೇಳಿಸಲ್ಲ. ಸೊ ಹಾಗೆ ಒಂದ್ ಮೈಕ್ ತಗೋ ಅಂತ ಹೇಳಿದ್ರು. ಸೊ ಹಾಗಾಗಿ ನಾ ಒಂದು ಮೈಕ್ ತಗೊಂಡಿದ್ನಿ. 240 to 10 rupees ಮಾತ್ರ ಸ್ವಲ್ಪ ಕಡಿಮೆ ಆಗ್ತದೆ. ಸಾರಿ, ಕಮ್ಮಿ ಆಯ್ತು ಅಷ್ಟೇ. ಇಲ್ಲಾಂದ್ರೆ 250 ಆಗ್ತಾ ಇತ್ತು. ತಕೊಂಡಿದ್ದೀನಿ. ಸೊ ಅದನ್ನ ಇವತ್ತು ಫಸ್ಟ್ ಟೈಮ್ ನನಗೆ ಯೂಸ್ ಮಾಡಿರೋದು. ಇವತ್ತು ಮಧ್ಯಾಹ್ನನೇ ಬಂದಿರೋದು ಆಯ್ತಾ ಅದು. ಹಾಗಾಗಿ ನೋಡೋಣ ವಾಯ್ಸ್ ಹೆಂಗೆ ಕೇಳಿಸ್ತದೆ ಅಂತ ಗೊತ್ತಿಲ್ಲ. ನೋಡುವ, ನೀವೇ ಹೇಳ್ಬೇಕು ವಾಯ್ಸ್ ಹೇಗೆ ಚೆನ್ನಾಗಿ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಓಕೆನಾ? ಹೋಗಿ ಏನಾದ್ರು ತಿನ್ಬೇಕಂತ ಅನ್ಸ್ತಾ ಇದೆ. ಹೋಗಿ ತಿನ್ನೋಣ. ಇಷ್ಟು ದಿವಸ ನಾ ಬೀಚ್ಗೆಲ್ಲ ಬಂದ ಹೇರ್ ಬಿಟ್ಟಿಲ್ಲ ಆಯ್ತಾ. ಇವತ್ತು ನಾ ಬಿಟ್ಟಿದ್ದೀನಿ, ಸ್ವಲ್ಪ ಸ್ನಾನ ಮಾಡಿ ಒಣಗಿಲ್ಲ. ಸೊ ಹಾಗಾಗಿ ಹಂಗೇನೆ ಕೂದಲು ಬಿಟ್ಟಿದ್ದೀನಿ. ಓಕೆನಾ? ನೋಡಿ ನೋಡಿದ್ರ ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಹಸ್ಬೆಂಡ್ ಮಗುನ ಇಟ್ಕೊಂಡಿದ್ದಾರೆ. ಹಾಗೇನೆ ಇವಾಗ ಏನಾದ್ರು ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ. ನಾನು ಇವಾಗ ಬ್ಯಾಕ್ ಕ್ಯಾಮರಾ ಮಾಡಿ ತೋರಿಸ್ತೀನಿ. ಇಲ್ಲಿ ಇರೋ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೀರಿನ ಅಲೆ ಜಾಸ್ತಿ ಆದಾಗ ಗಾಳಿನೂ ಜಾಸ್ತಿ ಆಗುತ್ತಲ್ವಾ. ಆವಾಗ ಅವ್ರದ್ದು ಸಣ್ಣ ಸಣ್ಣ ಅಂಗಡಿ ಎಲ್ಲ ಇದೆಲ್ಲ, ಪಾವ ಅಂತ ಮಲಯಾಳದಲ್ಲಿ ಪಾಪಗಳಿಗೆ ಪಾವ ಅಂತ ಹೇಳಿ ಅದೇ ಆಗ್ಬಿಟ್ಟಿದೆ ನನಗೆ. ಹಾಗೇನೆ ಅದು ಗಾಳಿಗೆಲ್ಲ ಹಿಂಗೆ ಹಾರೋ ಹೋಗುತ್ತೆ ಆಯ್ತಾ. ಸೊ ಹಾಗಾಗಿ ಜಾಸ್ತಿ ಜನರು ಯಾರು ಓಪನ್ ಮಾಡಿಲ್ಲ ಸಣ್ಣ ಸಣ್ಣ ಅಂಗಡಿಗಳನ್ನ. ಓಕೆ, ನಮ್ಮ ಹಸ್ಬೆಂಡ್ ನೋಡಿ ನೋಡಿದ್ರಲ್ಲಿ ನಮ್ ಗಾಡಿದ್ದು ಕೀ ಇದೆ ಅಲ್ವಾ, ಕೀನ್ ಅಲ್ಲೇ ಮಡಗ್ಬಿಟ್ಟಿದ್ರು. ಮತ್ತೆ ಅಲ್ಲಿ ಬೀಚಲ್ಲಿ ಇಡ್ತಾ ಇದ್ವಿ. ಏನ್ ಕೀನೇ ಕಾಣಿಸ್ತಾ ಇಲ್ಲ ಏನು. ಮತ್ತೆ ಯಾವ್ದೋ ಒಂದು ಡೌಟ್ ಅಂತ ನಾನು ಹೇಳಿದೆ. ಗಾಡಿಯಲ್ಲಿ ಎಲ್ಲಿದ್ರೆ ಇರ್ಬೋದು, ನೀ ತಗೊಂಡಿಲ್ಲ ಅಂದ್ರೆ ಸೊ ಅಂತ ಅದೇನೆ. ಹೋಗಿ ನೋಡಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ರೆ ಆಯ್ತಾ. ನೋಡ್ಬೇಕು, ಗಾಡಿಯಲ್ಲಿ ಇತ್ತು ಯಾರು ತೆಗ್ದಿಲ್ಲ. ಹಾಗೇನೆ ಏನಾದ್ರು ತಿನ್ನೋಣ ಅಂತ ಹೋಗ್ತಾ ಇದ್ವಿ. ಹಾಗೇನೆ ನೋಡಿ ಇಲ್ಲಿ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಇದೆ, ಕಾಣ್ತಾ ಇದೆ ಅಲ್ವಾ. ಹಾಗೇನೆ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಎಲ್ಲ ತೋರಿಸ್ತೀವಿ ನೋಡಿ. ಹೀಗೆ ಮುಂದೆ ಹೋಗ್ತಾ ನೋಡಿ. ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ನೋಡಿ ಇಲ್ಲಿರೋ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಕಾಣ್ತಾ ಉಂಟಲ್ವಾ ಈ ಕಡೆ ಸೈಡ್ ನೋಡಿ. ಈ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಏನ್ ಹೇಳ್ತಾರೆ, ಓಪನ್ ಇರುತ್ತೆ. ಈಗ ಮಳೆ ಇರೋದು ಮತ್ತೆ ಹಾಗೇನೆ ಜಾಸ್ತಿ ಗಾಳಿ, ಅವ್ರದ್ದು ಗಾಳಿಗೆಲ್ಲ ಅವ್ರ ಅಂಗಡಿ ಎಲ್ಲ ಹಾರೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಹಾಗೇನೆ ಮುಂದೆ ನಡ್ಕೊಂಡು ಹೋಗ್ತೀವಿ. ಲೈಟಿಂಗ್ ಎಲ್ಲ ಕಾಣ್ತಾ ಇದೆ. ಸೊ ಆ ಲೈಟಿಂಗ್ ಕಾಣೋ ಕಡೆ ನಾನ್ ಇವಾಗ ನೋಡ್ತೀವಿ ಏನಾದ್ರು ತಿನ್ಬಿಟ್ಟಿದೆ ಏನಂತ. ಓಕೆ, ಹಂಗೆ ತಿನ್ಬೇಕಾದ್ರೆ ನಾನ್ ನಿಮಗೆ ತೋರಿಸ್ತೀನಿ. ಅದಕ್ಕಂತ ವೆಯ್ಟ್ ಮಾಡ್ತಾ ಇರಿ. ತಿನ್ಲಿಕ್ಕೆ ಏನಿಲ್ಲ ಆಯ್ತಾ. ಪಾನಿಪುರಿ ಇದೆ. ಪಾನಿಪುರಿ ತಿಂದ್ರೆ ನಾನು ಅಲ್ಲೆಲ್ಲ ಹುಳಿಯಾಗಿ ಮತ್ತೆ ಚಿಕನ್ ಪೀಸ್ ತಿನ್ನಕ್ ಆಗಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಬಂದೆ. ಮಸಾಲೆ ಪುರಿ ಎಲ್ಲ ಏನಿಲ್ಲ ಇಲ್ಲಿ. ಹಾಗೇನೆ ಇಲ್ಲಿ ನಮ್ಮ ಮಗನಿಗೆ ಏನಾದ್ರು ತಗೋಣ ಅಂತ ಬಂದಿದ್ವಿ ಆಯ್ತಾ. ನೋಡಿ ಏನ್ ತಗೋಣ ಅಂತ ನೋಡೋಣ. ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅಲ್ಲಿ ಮುಂದೆನು ಏನಿಲ್ಲ ಆಯ್ತಾ. ಸೊ ಹಾಗಾಗಿ ಮುಂದೆ ನಡ್ಕೊಂಡು ಹೋಗ್ತೀವಿ. ನಾವು ಬರುವಾಗ ಅಲ್ಲಿ ಒಂದೆರಡು ಶಾಪ್ ಓಪನ್ ಆಗಿತ್ತು. ಸೊ ಅಲ್ಲಿ ಹೋಗಿ ನೋಡ್ಬೇಕು ಏನಿದೆ ಅಂತ ಹೇಳ್ಬಿಟ್ಟು. ಅದೇ ಮಗನಿಗೆ ಏನಾದ್ರು ಆಟ ಆಡೋ ಸಾಮಾನು ಏನಾದ್ರು ತಕೊಳ್ಳೋಣ ಅಂತ ನೋಡುವ. ಸೊ ಅಲ್ಲಿ ಏನ್ ಇರ್ಲಿಲ್ಲ ಆಯ್ತಾ. ನನ್ ಮಗನಿಗೆ ಏನಾದ್ರು ತಗೋಣ ಅಂತ ಹೇಳಿದ್ರು, ಏನಿರ್ಲಿಲ್ಲ. ಸೊ ಹಾಗಾಗಿ ನಡ್ಕೊಂಡ್ ಹೋಗ್ತಾ ಇದ್ವಿ. ನಾನ್ ಹಿಂಗೆ ಒಬ್ಳೆ ಮಾತಾಡ್ಕೊಂಡ್ ಹೋಗ್ಬೇಕಾದ್ರೆ ಎಲ್ಲಾರು ಈ ಕಡೆ ನನ್ನ ನೋಡ್ತಾ ಇದ್ದಾರೆ ಆಯ್ತಾ. ಸೊ ಹಾಗಾಗಿ ಬರ್ತಾ ನೋಡಿ ಕತ್ಲೆ ಆಗಿದೆ. ಮಳೆ ಏನಿಲ್ಲ, ರಾತ್ರಿ ಎಲ್ಲಾದ್ರೆ ಬರ್ಬೋದು ಅಷ್ಟೇ. ಏನಿಲ್ಲ, ಫುಲ್ ನೋಡಿ ಕತ್ಲೆ. ಯಾವ ಶಾಪ್ ಓಪನ್ ಇಲ್ಲ. ಹಾಗೇನೆ ನಡ್ಕೊಂಡು ಹೋಗ್ತಾ ಇದ್ದೀವಿ.
ಎಲ್ಲಾರು ನೋಡ್ಬೇಕಾದ್ರೆ ಇವ್ಳು ಏನ್ ಒಬ್ಳೆ ಮಾತಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಸೈಲೆಂಟ್ ಆಗಿ ಹಿಂಗೆ ಮಾತಾಡ್ಕೊಂಡು ಹೋದ್ರು ಮೊಬೈಲ್ ಹಿಂಗ್ ಇಟ್ಕೊಂಡಿದೀನಿ ಕ್ಯಾಮರಾ ಮುಂದೆ. ಸೊ ಹಾಗಾಗಿ ಅವರು ನನ್ನನ್ನೇ ನೋಡ್ತಾ ಇರ್ತಾರೆ. ಹಾಗೇನೆ ನಮ್ಮ ಹಸ್ಬೆಂಡ್ ಯಾವ್ದೋ ಕಾಲ್ ಬಂತು ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಮಾತಾಡ್ಕೊಂಡ್ ಬರ್ತಾ ಇದ್ರೆ ಮಗುನ್ ಎತ್ಕೊಂಡ್ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅದೇ ನಾನ್ ಹಂಗೆ ಮುಂದೆ ಬರ್ತಾ ಇದ್ದೀನಿ. ಸೊ ನೋಡೋಣ ಇನ್ ತಿನ್ನೋ ಪ್ಲೇಸ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಓಕೆನಾ, ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಪ್ಲಾನಿಂಗ್ ಚೇಂಜ್ ಆಯ್ತು. ಬೀಚ್ ಅಲ್ಲಿ ಏನು ತಿನ್ನಲ್ಲ ಆಯ್ತಾ. ಸೊ ಹಾಗಾಗಿ ನಾವು ಇದು ಫೇವ್ರೇಟ್ ಒಂದ್ ಶಾಪ್ ಇದೆ, ಅಲ್ಲಿ ಚಿಕನ್ ಲೆಗ್ ಪೀಸ್ ಎಲ್ಲ ಸೂಪರ್ ಆಗಿದೆ ಆಯ್ತಾ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೇನೆ ಇವಾಗ ನಮ್ ಗಾಡಿ ಎಲ್ಲ ಮುಂದೆ ಹೋಗ್ಬಿಟ್ಟಿದೆ ಆಯ್ತಾ. ಮಾತಾಡ್ಕೊಂಡು ನಮ್ ಗಾಡಿ ಸ್ಟಾಪ್ ಆಗಿದ್ದು ಬೇಕೇ ಗೊತ್ತಾಗಿಲ್ಲ. ಅದಕ್ಕೆ ಇವಾಗ ಬೇರೆ ಶಾಪಿಗೆ ಹೋಗ್ತಾ ಇದ್ವಿ. ಸೊ ನಾನು ಅಲ್ಲಿ ನಿಮ್ಗೆ ಸಿಕ್ಕಿಲ್ಲೋಕೆ ನಮ್ಮ ಈ ಬೀಚ್ಗೆ ತಾಜಾ. ಫೈನಲಿ ನಾವು ಬಂದ್ವಿ ಆಯ್ತಾ ಲೆಗ್ ಪೀಸ್ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಲೆಗ್ ಪೀಸ್ ತಿಂದು ಸ್ವಲ್ಪ ಮಗುಗೇನೋ ಸ್ವಲ್ಪ ತೆಗಿಲಿ ಇದೆ, ಸ್ವಲ್ಪ ಸಾಕ್ಸ್ ಎಲ್ಲ ಸಣ್ಣದಾಗಿದೆ ಆಯ್ತಾ. ಸೊ ಹಾಗಾಗಿ ಸಾಕ್ಸ್ ತೆಗಿಯೋಣ ಅಂತ ಹೇಳ್ಬಿಟ್ಟು ನಾವು ಹಾಗೇನೆ ಲೆಗ್ ಪೀಸ್ ತಿಂದು ಮತ್ತೆ ಮಗುಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಸೊ ಲೆಗ್ ಪೀಸ್ ತಿಂದಾದ್ಮೇಲೆ ಶಾಪಿಂಗ್ ಹೋಗೋದು. ಓಕೆ, ಹಾಗನೆ ಮಗುಗೆ ಏನಂದ್ರೆ ತೆಗಿಸಿ ಮಗು ನಾನು ನಿಮಗೆ ತೋರಿಸ್ತೇನೆ. ಹಾಗೇನೆ ನೋಡಿ ಲೆಗ್ ಪೀಸ್ ನೋಡಿದ್ರ, ಈಗ ಲೆಗ್ ಪೀಸ್ ಎಲ್ಲ ತಿಂದಾದ್ಮೇಲೆ ಮಿಕ್ಕಿದ್ದು ಹಂಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಏನಾದ್ರೂ ಹೋಗಿ ತಿನ್ಕೊಂಡು ಹೋಗೋಣ. ಇವತ್ತು ಮನೇಲಿ ಅಡಿಗೆ ಏನ್ ಮಾಡೋದು ಬೇಡ ಅಂತ ನಮ್ಮ ಹಸ್ಬೆಂಡ್ ಹೇಳ್ದು. ಸೊ ನೋಡೋಣ. ಹಬ್ಬ ಇಲ್ಲ ನಮ್ಮ ನನಗೆ 2 ಲೆಗ್ ಪೀಸ್ ಆಯ್ತಾ ತೋರಿಸ್ತೀನಿ. 2 ಲೆಗ್ ಪೀಸ್ ಹಾಗೇನೆ ನಮ್ಮ ಹಸ್ಬೆಂಡ್ ಆಮ್ಲೆಟ್ ತಗೊಂಡಿದ್ದಾರೆ. ಅಪ್ಪ ತಿಂತಾ ಇದಾರೆ. ಹಾಗೇನೆ 2 ಟೀ ತಗೊಂಡೆ. ಸೊ ಇದನ್ನೆಲ್ಲ ತಿಂದು ನಾವ್ ಇವಾಗ ಶಾಪಿಂಗ್ ಹೋಗ್ತೀವಿ. ನಮ್ಮ ಮಗನಿಗೆ ಏನಾದ್ರು ತಕೊಂಡ್ ಬರೋಣ ಅಂತ ಹೇಳಿ. ಅವನೀಗ ದೊಡ್ಡವನಾಗ್ತಿದ್ದಾನಲ್ವಾ, ಸಣ್ಣ ಹಾಕೊಳ್ಳೋ ಬಟ್ಟೆ ಎಲ್ಲ ತುಂಬಾ ಸಣ್ಣದಾಗ್ಬಿಟ್ಟಿದೆ. ಹಾಗೆ ಸಾಕ್ಸ್ ಅಷ್ಟೇ ಸಣ್ಣದಾಗಿದೆ. ಹಾಗೆ ಈಗ ಒಂದು ಸಾಕ್ಸ್ ಹಾಕಿಲ್ಲ, ಏನೂ ಹಾಕಿಲ್ಲ ಪಾಪ. ಹಂಗೇನೆ ಕರ್ಕೊಂಡ್ ಬಂದ್ವಿ. ಹಂಗೆ ಅವನಿಗೆ ನೋಡ್ಕೊಂಡ್ರೆ ಸ್ವಲ್ಪ ದೊಡ್ಡದೇ ಏನಾದ್ರು ತಗೋಣ, ಸ್ವಲ್ಪ ದೊಡ್ಡ ದೊಡ್ಡ ಸ್ವಲ್ಪ ಸಾಕ್ಸ್ ತಗೋಣ ಹಾಕೊಳ್ಳೋಕೆ ಅಂತ ಹೇಳಿದ್ದೆ. ಹಾಕೊಳ್ಳೋಕೆ ಏನ್ ತಗೊಳಲ್ಲ, ಬಟ್ ಹೇಳೋ ನಮ್ಮ ಹಸ್ಬೆಂಡ್ ಇದ್ರೆ ತೆಗಿಬಹುದು, ಹೇಳೋ. ಬಟ್ ನಾವು ಸಾಕ್ಸ್ ತೆಗಿಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ವಿ. ಶಾಪಿಂಗ್ ಒಂದ್ಮೇಲೆ ಮತ್ತೆ ಅಲ್ಲಿ ಪ್ಲಾನ್ ಚೇಂಜ್ ಆಗ್ಬೋದು. ಏನ್ ತೆಗಿತೀನಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಮಾಡ್ತೀನಿ. ಓಕೆನಾ, ಓಕೆ. ನಾನು ತಿಂದ ಆದ್ಮೇಲೆ ಶಾಪಿಂಗ್ ಹೋಗ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಇವಾಗ ಬೆಳಿಗ್ಗೆ 10 ಗಂಟೆ. ಓಕೆ, ಸೊ ನೆನ್ನೆ ನೈಟ್ ನಾನು ವ್ಲಾಗ್ ಮಾಡಿದ್ದೆ ಅಲ್ವಾ, ಇವಾಗ ನೀವು ನೋಡಿದ್ರಲ್ವಾ. ಸೊ ಏನಾಯಿತು ಅಂತ ಹೇಳಿದ್ರೆ ಹೆಂಡ್ ಮಾಡಬೇಕಾದ್ರೆ ನಾವು ವ್ಲಾಗ್ ಮಾಡಿಲ್ಲ. ಸೊ ಏನಂತ ಹೇಳಿದ್ರೆ ನಾವು ಇದು ಎಂತ ಲೆಗ್ ಪೀಸ್ ಅಂತ ತಿನ್ಲಿಕ್ಕಂತ ಹೋದಲ್ಲ. ಸೊ ಆ ಟೈಮಲ್ಲಿ ನಮಗೆ ಸ್ವಲ್ಪ ಏನು ಪ್ರಾಬ್ಲಮ್ ಆಗಿತ್ತು. ಸೊ ಅದೇನು ಪ್ರಾಬ್ಲಮ್ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಮಿಸ್ಸಿಂಗ್ ಸೌಂಡಲ್ಲಿ ಕೆಲಸ ಇಲ್ಲಿ ನನ್ನ ಮನೆ ಹತ್ರದಲ್ಲೇ ಒಬ್ಬರು ಆಂಟಿ ಇದ್ದಾರೆ. ಸೊ ಅವ್ರ ಮಗಂದು ಮದುವೆ ಆಯಿತಾ. ಸೊ ಹಾಗಾಗಿ ಅವ್ರ ಮನೇಲಿ ಏನಾದರೂ ಕೆಲಸ ಎಲ್ಲ ನಡೀತಾ ಇದೆ. ಸೊ ಹಾಗಾಗಿ ಅವರು ಮನೇಲಿ ಏನೋ ಮಿಸ್ಸಿಂಗ್ ಸೌಂಡೆಲ್ಲ ಬರ್ತಾಯಿದೆ. ಸೊ ನಾವು ಮಾತಾಡೋದನ್ನು ಕೇಳಿಸುತ್ತೋ ಏನೋ ಅಂತ ಗೊತ್ತಿಲ್ಲ. ಹಾಗೆಯೇ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆದ ಕಾರಣ ನೆನ್ನೆ ನೈಟ್ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ ಆಯಿತಾ. ಸೊ ಹಾಗಾಗಿ ನಮ್ಮ ಮಗನಿಗೆ ಏನೋ ತಗೊಳಕ್ಕೆ ಅಂತ ನಾವು ಹೋಗಿದ್ದಲ್ವ. ಸೊ ನನ್ನ ಮಗನಿಗೆ ಏನು ತಗೊಳಕ್ಕಾಗಿಲ್ಲ. ಸೊ ನಮಗೆ ಆಗಿರೋ ಪ್ರಾಬ್ಲಮಿಂದ ನಾವು ಹೋಗಿ ಆ ಶಾಪಿಗೆ ಹೋಗೋಷ್ಟೊತ್ತಿಗೆ ಆ ಶಾಪು ಕ್ಲೋಸ್ ಆಗಿತ್ತು. ಆ ಕಾರಣ ನನ್ನ ಮಗನಿಗೆ ಏನು ತೆಗೆದಿಲ್ಲ. ಬಟ್ ನನಗಿರೋ ಐಟಮ್ ತೊಗೊಳ್ಳೋಕ್ಕೆ ಅಂತ ಅವ್ರು ಕ್ಲೋಸ್ ಮಾಡ್ತಾಯಿದ್ರು. ಮತ್ತೆ ಹೇಳಿದೆ ನನಗೆ ಅರ್ಜೆಂಟ್ ಈ ಐಟಮ್ ಬೇಕಾಗಿದೆ. ಸೊ ಹಾಗಾಗಿ ನನಗೆ ಅದೊಂದು ಕೊಟ್ಬಿಡಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ. ಅಲ್ಲಿಂದ ಓಕೆ ಅಂತ ಹೇಳ್ಬಿಟ್ಟು ನನಗೆ ಏನು ಐಟಮ್ ಇದೆಯೋ ಅದನ್ನ ತಗೊಂಡು ಬಂದಿದ್ದೀನಿ. ಬಟ್ ನನಗೆ ಹಂಗಿಲ್ಲ, ನನಗೆ ವ್ಲಾಗ್ ಮಾಡೋಕ್ಕೆ ಬೇಕಾಗಿರೋಂಥ ಐಟಮ್. ಸೊ ಹಾಗಾಗಿ ನಾನು ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ಅವ್ರು ಕ್ಲೋಸ್ ಮಾಡ್ತಾಯಿದ್ರಲ್ವ. ಸೊ ಅದನ್ನು ಓಪನ್ ಮಾಡಿ ಮತ್ತೆ ನನಗೆ ಬೇಕಾಗಿರೋ ಐಟಮಲ್ಲೂ ಕೊಟ್ಟರು. ಹಾಗೆಯೇ ನನ್ನ ಮಗನಿಗೆ ಏನೋ ತಗೊಳ್ಬೇಕಂತ ಇದಲ್ವ. ಸೊ ತೆಗಿಲಿಕ್ಕೆ ಆಗಿಲ್ಲ. ಇನ್ನು ನಾಳೆ ನಾಡಿದ್ದೆಲ್ಲಾದರೂ ಫ್ರೀ ಇದ್ದರೆ ನನ್ನ ಮಗನಿಗಿರೋದು ಸ್ವಲ್ಪ ಶಾಪಿಂಗ್ ಇದಲ್ವ ನನ್ನ ಮಗನಿಗೆ. ಸೊ ಅದು ತೆಗಿಲಿಕ್ಕೆ ಅಂತ ಹೋಗ್ತೀವಿ. ಹಾಗೆಯೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಸಕ್ಕತ್ತಂದರೆ ಅದರಿಂದನೇ ನಮಗೆ ಓಡಾಟ ಜಾಸ್ತಿ ಆಯಿತು. ಸೊ ಹಾಗಾಗಿ ನನಗೆ ನೆನ್ನೆ ನೈಟದ್ದು ನನಗೆ ಹ್ಯಾಂಡ್ ವ್ಲಾಗ್ ಮಾಡಲಿಕ್ಕೆ ನನಗೆ ಆಗಿಲ್ಲ. ಸೊ ಹಾಗಾಗಿ ನಾನು ಇವಾಗ ಹ್ಯಾಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನನಗೇನು ಪ್ರಾಬ್ಲಮ್ ಆಯಿತು ಅಂತ ನಾನು ನಿಮಗೆ ಹೇಳ್ದಲ್ವ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತೀನಿ. ಓಕೆನಾ, ನಮ್ಮ ಹಸ್ಬೆಂಡ್ ಮಾಡಿರೋ ತಪ್ಪನ್ನ ಮತ್ತು ಯಾರು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ನಾವು ತಿನ್ನೋಕ್ಕಂತ ಹೋದಾಗ ಮೊದಲು ನಮ್ಮ ಗೂಗಲ್ ಪೇನ ನಾವು ನಂಬ್ಕೊಂಡು ಹೋದರೆ ಉಂಟಲ್ಲ. ಸೊ ಅದರಲ್ಲಿ
ಗೂಗಲ್ ಪೇ ನಂಬ್ಕೊಂಡು ಹೋದ್ರೆ ಅಂತಲ್ಲ, ನಮ್ಮ ಹಸ್ಬೆಂಡ್ ಮಾಡಿರೋ ಒಂದು ಸಣ್ಣ ತಪ್ಪಿಂದ ಆ ಥರ ಒಂದು ಪ್ರಾಬ್ಲಮ್ ಆಯಿತು. ಬಟ್ ಅದೇನು ಪ್ರಾಬ್ಲಮ್ ಅಂತೇಳಿ ನಾನು ನಿಮಗೆ ನೆಕ್ಸ್ಟು ವ್ಲಾಗಲ್ಲಿ ನಾನು ಹೇಳ್ತೀನಿ, ಓಕೆನಾ? ಅಲ್ಲಿ ತನಕ ನನ್ನ ವ್ಲಾಗ್ ನೋಡಿ ಹಾಗೇ ಎಂಜಾಯ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.